ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೆಲವೊಂದಷ್ಟು ಜನಕ್ಕೆ ಒಂದು ವಿಚಾರವಾಗಿ ಗೊಂದಲ ಇದೆ. ಸೊ 31ನೇ ಕಂತಿನ ಹಣ ಬರುತ್ತಾ ಅಥವಾ ಮೇ ತಿಂಗಳದು ಹಣ ಬರುತ್ತಾ, ಇಲ್ಲ ಅಂದ್ರೆ ಇವಾಗಿಂದಾನೇ ಕ್ಯಾನ್ಸಲೇಷನ್ ಮಾಡ್ತಾ ಇದಾರೆ. ಯಾಕಂದ್ರೆ ಇವಾಗ ನಾವು ಜೂನ್ ತಿಂಗಳಲ್ಲಿ ಇದೀವಿ. ಕಳೆದ ತಿಂಗಳದು ಹಣನ ಕೊಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಕ್ಲಿಯರ್ ಆಗಿ ಇವಾಗ ಹಣ ಬರುತ್ತೋ ಬರಲ್ವೋ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೇನೆ ಏನು ಅಂತ ಹೇಳಿ. ಸೊ ಇವಾಗ ನಿಮಗೆ ಗೊತ್ತು, ಹೊಸ ಸಿಎಂ ಬಂದಿದ್ ಕೂಡಲೇ ಗೃಹಲಕ್ಷ್ಮಿ ವಿಚಾರವಾಗಿ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದಾವೆ. ಹೊಸದಾಗಿ ಎಲ್ಲರೂ ಅರ್ಜಿನ ಸಲ್ಲಿಸಬೇಕು, ಮತ್ತೆ ಡಾಕ್ಯುಮೆಂಟೇಶನ್ಸ್ ಅಲ್ಲಿ ಬದಲಾವಣೆಗಳು, ಎಲ್ಲಾ ಹೊಸ ರೂಲ್ಸ್ ಗಳು ನಿಮಗೆ ಆಲ್ರೆಡಿ ಗೊತ್ತಿದೆ. ಅದ್ರ ಬಗ್ಗೆ ನಾನು ಪದೇ ಪದೇ ಹೇಳಲ್ಲ, ಬಿಕಾಸ್ ಒಂದು 4-5 ವಿಡಿಯೋಗಳನ್ನ ಇದ್ರ ಬಗ್ಗೆ ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ. ಈಗ ಸಮಸ್ಯೆ ಇರೋದು ಏನು ಅಂತ ಅಂದ್ರೆ, ಹಣ ಮಿಕ್ಕಿದ ಹಣ ಯಾವಾಗ ಬರುತ್ತೆ, ಕ್ಲಿಯರೆನ್ಸ್ ಯಾವಾಗ ಸಿಗುತ್ತೆ ನಮಗೆ, ಅಥವಾ ಈ ಒಂದು ಹೊಸ ರೂಲ್ಸ್ ಯಾವಾಗಿಂದ ಅನ್ವಯ ಆಗುತ್ತೆ ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಇದೆ. ಸೊ ಈ ಕ್ವಶನ್ಗೆ ಉತ್ತರ ಈಗ ನಮ್ಗೆ ಸಿಕ್ಕಿದೆ. ಸೊ ಇಷ್ಟು ದಿನ ಏನಾಗಿತ್ತು, ಹೊಸ ಅರ್ಜಿನ ಸಲ್ಲಿಸ್ಬೇಕು, ಹೊಸದಾಗಿ ಎಲ್ಲಾನು ಮಾಡ್ಬೇಕು ಅನ್ನೋದ್ರ ಬಗ್ಗೆನೇ ಒಂದಷ್ಟು ಇನ್ಫಾರ್ಮೇಶನ್ ಬರ್ತಾ ಇತ್ತು. ಬಟ್ ಇವಾಗ ಹಳೆ ಕಂತಿನ ಹಣ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಈ ಅರ್ಜಿ ಯಾವಾಗಿಂದ ಸಲ್ಲಿಕೆ ಪ್ರಾರಂಭ ಆಗುತ್ತೆ, ಹೊಸ ರೂಲ್ಸ್ ಯಾವಾಗಿಂದ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಸಿಕ್ಕಿದೆ. ಸೊ ಇವಾಗ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 30ನೇ ಕಂತಿನ ಹಣದವರೆಗೂ ಎಲ್ಲಾರ ಖಾತೆಗಳಿಗೂ ನೀಟಾಗಿ ಜಮಾ ಆಗಿ ಕ್ಲಿಯರೆನ್ಸ್ ಸಿಕ್ಕಿದೆ. ಸೊ ಈಗ ಪ್ರತಿಯೊಬ್ರು ಕ್ಲಿಯರ್ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ ನಿಮ್ಮ ಜಿಲ್ಲೆಗಳಿಗೆ, ಅಥವಾ ನಿಮ್ಮ ಜಿಲ್ಲೆ ಅಲ್ಲ, ನಿಮ್ಗೆ ಪರ್ಸನಲ್ ಆಗಿ ಅಮೌಂಟ್ ಬಂದಿಲ್ಲ ಅಂದ್ರೆ ಬಹುಶಃ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರುತ್ತೆ, ಇಲ್ಲಾಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿರುತ್ತೆ. ದಯವಿಟ್ಟು ಆಹಾರ ವೆಬ್ಸೈಟ್ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಪರಿಸ್ಥಿತಿನ ತಿಳ್ಕೊಳ್ಳಿ, ಓಕೆನಾ? ಸೊ ಇದರ ಬೆನ್ನಲ್ಲೇನೆ 30ನೇ ಕಂತಿನ ಹಣದವರೆಗೂ ಆಸ್ ಪರ್ ಗವರ್ಮೆಂಟ್ ಅಂಡ್ ತುಂಬಾ ಜನಕ್ಕೆ ಆಲ್ರೆಡಿ 30 ಬಂದಾಗಿದೆ. ಸೊ 30ನೇ ಕಂತಿನ ಹಣದವರೆಗೂ ನೀವು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ನ ತಗೊಂಡಿದ್ದೀರಾ. ಸೊ ಕಳೆದ ವರ್ಷದ್ದು 2 ತಿಂಗಳು ಅಮೌಂಟ್ ಏನಿದೆ ಅದನ್ನ ಬಿಟ್ರೆ ನಿಮಗೆ ಈಗ ಮೇ ತಿಂಗಳದು ಬಾಕಿ ಇದೆ. ಮೇ ಇವಾಗ ನಾವು ಜೂನ್ ಅಲ್ಲಿ ಇದೀವಿ. ಸೊ ಜೂನ್ದು ಜುಲೈಗೆ ಬರುವಂತದ್ದು. ಸೊ ನಮಗೆ ಮೇದು ನಮ್ಗೆ ಜೂನ್ ಅಲ್ಲಿ ಬರ್ಬೇಕಾಗಿದೆ. ಯಾವಾಗ ಕೊಡ್ತಾರೆ? ಸೊ ಒಂದು ಗುಡ್ ನ್ಯೂಸ್ ಅಂಡ್ ರಿಲೀಫ್ ಏನಾಗಿದೆ ಅಂತ ಅಂದ್ರೆ, ನಾವು ಮೇ ತಿಂಗಳದು ಅಮೌಂಟ್ ನ ಆಲ್ರೆಡಿ ಟ್ರೆಷರಿಗೆ, ಅಥವಾ ನೀವು ಏನ್ ಅಕೌಂಟ್ಸ್ ಏನಂತ ಕರಿತೀರಾ, ನಿಮ್ಗೆ ಈಸಿ ಆಗೋ ತರ ಮಾತಲ್ಲಿ ಹೇಳಿದ್ರೆ ಅಕೌಂಟ್ ಸೆಷನ್ ಏನ್ ಕಳಿಸ್ಬೇಕು ಆಲ್ರೆಡಿ ಫೈಲ್ ನ ಪುಟ್ ಅಪ್ ಮಾಡಿ ಆಗಿದೆ. ಅಪ್ರೂವಲ್ ಕೊಟ್ಟಿದ ತಕ್ಷಣ ಅಮೌಂಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಅದು ಯಾವುದು? ಮೇ ತಿಂಗಳಿನ ಹಣ ನಿಮ್ಮ ಖಾತೆಗೆ ಬರುತ್ತೆ. ಸಮಸ್ಯೆ ಜೂನ್ ಇಂದ ಶುರುವಾಗ್ತಾ ಇದೆ, ಅಂದ್ರೆ ಈ ತಿಂಗಳಿಂದ. ಯಾಕಂದ್ರೆ ಹೊಸ ರೂಲ್ಸ್ ಗಳು, ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ರೂಲ್ಸ್ ಗಳನ್ನ ಮಾಡಿರೋದು ಜೂನ್ ತಿಂಗಳಿಂದ ನಿಮಗೇನು ಹಣ ಬರಬೇಕು ಇಲ್ಲಿಂದ ನಿಮ್ಗೆ ಸ್ಟಾಪ್ ಆಗುತ್ತೆ. ಬೇಸಿಕಲಿ 32ನೇ ಕಂತಿನ ಹಣದಿಂದ ನಿಮ್ಗೆ ಹಣ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದ್ರೆ ಮತ್ತೊಮ್ಮೆ ನೀವು ಅರ್ಜಿನ ಸಲ್ಲಿಸಿ ಅದನ್ನೆಲ್ಲ ಮಾಡಿ ಕ್ಲಿಯರೆನ್ಸ್ ಸಿಗೋವರೆಗೂ ಅದು ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ. ಈಗ ಗೌರ್ಮೆಂಟ್ ಕ್ಲಿಯರ್ ಆಗಿ ಏನ್ ಹೇಳಿದೆ, ನಾನು 30ನೇ ಕಂತಿನ ಹಣ ಕ್ಲಿಯರ್ ಮಾಡಿದೀನಿ, 31ನೇ ಕಂತಿನ ಹಣ ಕೊಟ್ಟು ಎಲ್ಲರಿಗೂ ಜಮಾ ಮಾಡಿದ ನಂತರ ನಾನು ಅಪ್ಲಿಕೇಶನ್ಸ್ ಗಳನ್ನ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೊಸ ಅರ್ಜಿನ 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಹಾಕದ ಮೇಲೆನೆ ಅರ್ಜಿ ಪ್ರಾರಂಭ ಆಗುವಂತದ್ದು. ಸೊ ಬೇಸಿಕಲಿ ಆಗಸ್ಟ್ 15ನೇ ತಾರೀಕಿನ ಮೇಲೆ ಅನ್ನೋದು ಒಂದಷ್ಟು ವಿಚಾರಗಳು ಬರ್ತಾ ಇರುವಂತದ್ದು. ಯಾಕಂದ್ರೆ ಅಮೌಂಟ್ ರಿಲೀಸ್ ಮಾಡಿ ನಿಮ್ಮ ಖಾತೆಗಳಿಗೆ ಬಂದು ಅದು ಕ್ಲಿಯರೆನ್ಸ್ ಆಗೋದಕ್ಕೆ 1-1.5 ತಿಂಗಳು ಆಗುತ್ತೆ. ನಿಮ್ಗೆ ಗೊತ್ತು, 4 ಕಂತಿನ ಹಣದಲ್ಲಿ ಅದನ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಟೈಮ್ ತಗೊಳ್ತಾರೆ. ಸೊ 31ನೇ ಕಂತಿನ ಹಣ ಮೇ ತಿಂಗಳದು ಅಮೌಂಟ್ ಬರುತ್ತೆ. ಅದು ಬಿಟ್ಟು ನಿಮಗೆ ಈ ಜೂನ್ ಇಂದ 31 ಆಯ್ತು, 32 ಕಂತಿನ ಹಣದಿಂದ ನಿಮ್ಗೆ ಸ್ಟಾಪ್ ಆಗ್ತಾ ಇದೆ. ಅಂದ್ರೆ ಟೆಂಪರವರಿಲಿ ಸ್ಟಾಪ್ ಆಗ್ತಾ ಇರೋದು, ಯೋಜನೆ ನಿಲ್ತಾ ಇಲ್ಲ. ಬಟ್ ಅದೇ ಹೊಸ ಅರ್ಜಿನ ಪ್ರಾರಂಭ ಮಾಡಿ ಅದನ್ನ ಕ್ರಾಸ್ ವೆರಿಫೈ ಮಾಡಿ ನಿಮ್ಮ ಖಾತೆಗಳಿಗೆ ಅಮೌಂಟ್ ಹಾಕೋದಕ್ಕೆ ತುಂಬಾ ಟೈಮ್ ಆಗುತ್ತೆ. ಸೊ 31 ಕ್ಲಿಯರೆನ್ಸ್ ಆಗಿದ ಕೂಡಲೇ ಹೊಸ ಅಪ್ಲಿಕೇಶನ್ಸ್ ಗಳನ್ನ ಶುರು ಮಾಡ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. 31ನೇ ಕಂತಿನ ಹಣ ಜಮಾ ಆಗುತ್ತೆ, ಬಟ್ ತಡ ಆಗುತ್ತೆ, ಯಾಕಂದ್ರೆ ಇನ್ನು ಅಪ್ರೂವಲ್ ಸಿಕ್ಕಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅಪ್ರೂವಲ್ ಸಿಕ್ಕಿದ ತಕ್ಷಣ ನಿಮ್ಮ ಖಾತೆಗೆ ಹಣ ಬರುತ್ತೆ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ. ಹೊಸ ಅರ್ಜಿ ಪ್ರಾರಂಭ ಇನ್ನ ಶುರುವಾಗಿಲ್ಲ. ವೇಟ್ ಮಾಡಿ, ಅಪ್ಡೇಟ್ ನ ಕೊಡ್ತಾ ಇರ್ತೀವಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.